हेलो फ्रेंड्स वेलकम टू अवर न्यू वीडियो सो फ्रेंड्स ವಿಡಿಯೋದಲ್ಲಿ ನಾವು ಗ್ರೀನ್ ಸ್ಕ್ರೀನ್ ಬಗ್ಗೆ ಡಿಸ್ಕಸ್ ಮಾಡೋಣ ಏನಕ್ಕೆ ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ ಹಾಗೆ ಮೂವಿ ಮೇಕಿಂಗ್ ಟೈಮ್ ಅಲ್ಲಿ ಹಾಗೆ ಸ್ಟ್ರೀಮರ್ಸ್ ಗಳು ನೋಡಿರ್ತಾರೆ ನೀವು ಕೆಲವೊಂದು ಸ್ಟ್ರೀಮರ್ಸ್ ಎಲ್ಲ ಗ್ರೀನ್ ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತಾರೆ ಸೋ ಆ ರೀತಿ ಬರಿ ಗ್ರೀನ್ ಸ್ಕ್ರೀನ್ ಏನಕ್ಕೆ ಯೂಸ್ ಮಾಡ್ತಾರೆ ಇದರಿಂದ ಇರುವಂತ ರೀಸನ್ ಏನು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೋ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ಗ್ರೀನ್ ಸ್ಕ್ರೀನ್ ಏನಿದೆ ಇದು ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡೋದಕ್ಕೋಸ್ಕರ ಒಂದು ಗ್ರೀನ್ ಸ್ಕ್ರೀನ್ ನ ಉಪಯೋಗಿಸೋದು ನಾವು ಅಂತ ಸೊ ಹಾಗಾಗಿ ಬರೀ ಗ್ರೀನ್ ಸ್ಕ್ರೀನ್ ಏನಕ್ಕೆ ಉಪಯೋಗಿಸ್ತಾರೆ ಅಂತ ನೀವು ಕೇಳೋದಾದ್ರೆ ಸೊ ಈಗ ನೋಡಿರ್ತೀರಾ ನಮ್ಮ ಸ್ಕಿನ್ ಟೋನ್ ಏನಿದೆ ಇದು ಆರೆಂಜ್ ಕಲರ್ ಆಗವೆ ಅಥವಾ ರೆಡ್ ಕಲರ್ ವೈಟ್ ಕಲರ್ ಈ ರೀತಿ ಕಲರ್ಗೆ ಮ್ಯಾಚ್ ಆಗುತ್ತೆ ನಮ್ಮ ಒಂದು ಸ್ಕಿನ್ ಟೋನ್ ಈ ಒಂದು ಸ್ಕಿನ್ ಟೋನ್ ಏನಿದೆ ಇದು ಗ್ರೀನ್ ಕಲರ್ಗೆ ಮ್ಯಾಚ್ ಆಗೋದಿಲ್ಲ ಅದೇ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಮತ್ತೆ ಆರೆಂಜ್ ಕಲರ್ ಈ ರೀತಿ ಕಲರ್ಗಳಿಗೆ ಮ್ಯಾಚ್ ಆದ್ರೆ ಅಂದ್ರೆ ವೈಟ್ ಇರೋದು ಅಂದ್ರೆ ಯೆಲ್ಲೋ ಆರೆಂಜ್ ರೆಡ್ ಈ ಕಲರ್ಗೆ ಮ್ಯಾಚ್ ಆಗುತ್ತೆ ಅದೇ ಏನಾದ್ರು ಬ್ಲ್ಯಾಕ್ ಇದ್ದಾರೆ ಅಂತಂದ್ರೆ ಅವ್ರದ್ದು ಸ್ವಲ್ಪ ಬ್ಲೂ ಕಲರ್ಗೂ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಜಾಸ್ತಿ ಏನಲ್ಲ ಸ್ವಲ್ಪ ಮ್ಯಾಚ್ ಆಗುತ್ತೆ ಸೊ ಈಗ ನೀವೇನು ನೋಡ್ತಿದ್ದೀರಾ ನನ್ನ ಬ್ಯಾಕ್ ಗ್ರೌಂಡ್ ಏನು ನೋಡ್ತಿದ್ದೀರಾ ಇದನ್ನು ನಾನು ಗ್ರೀನ್ ಸ್ಕ್ರೀನ್ ಮುಖಾಂತರನೇ ರಿಮೂವ್ ಮಾಡಿರೋದು ಬಟ್ ನಾನು ಯೂಸ್ ಮಾಡಿರೋದು ಗ್ರೀನ್ ಸ್ಕ್ರೀನ್ ಅಲ್ಲ ಬೇರೆ ಸ್ಕ್ರೀನ್ ಬರುತ್ತೆ ಅಂದ್ರೆ ಪರ್ಪಲ್ ಸ್ಕ್ರೀನ್ ನಾನು ಯೂಸ್ ಮಾಡಿರೋದು ಸೊ ನಾನು ಪರ್ಪಲ್ ಸ್ಕ್ರೀನ್ ಯೂಸ್ ಮಾಡಿದ್ರು ಇಷ್ಟು ಅಕ್ಯುರೇಟ್ ಆಗಿ ಹೇಗೆ ಮಾಡಿದೆ ಅಂತಂದ್ರೆ ಅದೆಲ್ಲ ಎಡಿಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಯೂಸ್ ಮಾಡ್ತಿರೋಂಥ ಲೈಟಿಂಗ್ಸು ಹಾಗೆ ಈ ಒಂದು ಏನಪ್ಪ ನೀವು ಯಾವ ಒಂದು ಸ್ಕ್ರೀನ್ ಯೂಸ್ ಮಾಡಿದ್ದೀರಾ ಈಗ ನೀವು ನೋಡಿರ್ತೀರ ಕೆಲವೊಂದು ಮೂವಿಗಳು ಶೂಟ್ ಮಾಡಬೇಕಾದ್ರೆ ಅವರು ಗ್ರೀನ್ ಕಲರ್ ಬಟ್ಟೆ ಹಾಕಿರೋದೆಲ್ಲ ಜಾಸ್ತಿ ಹಂಗೂ ಏನಾದ್ರು ಗ್ರೀನ್ ಕಲರ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಬ್ಲೂ ಸ್ಕ್ರೀನ್ ಅಥವಾ ರೆಡ್ ಸ್ಕ್ರೀನ್ ಇಂದೇ ಶೂಟ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಕಂಪ್ಯೂಟರ್ ಏನಿದೆ ಅದನ್ನ ಎಡಿಟಿಂಗ್ ಮಾಡೋ ಟೈಮಲ್ಲಿ ಕಂಪ್ಯೂಟರ್ಗೆ ಗೊತ್ತಾಗೋದಿಲ್ಲ ಈ ಏನೋ ನೀವು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೀರಾ ಅಥವಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಕಲರ್ ಇದೆ ಅಂತ ಗೊತ್ತಾಗೋದಿಲ್ಲ ಕಂಪ್ಯೂಟರ್ಗೆ ಸೊ ಹಾಗಾಗಿ ಏನಪ್ಪ ಈಗ ಶೂಟಿಂಗ್ ಮಾಡೋ ಟೈಮಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದಾಗ ಯಾರು ಗ್ರೀನ್ ಕಲರ್ ಬಟ್ಟೆ ಉಪಯೋಗಿಸೋದಿಲ್ಲ ಹಾಗೆ ಗ್ರೀನ್ ಕಲರ್ ಐಟಮ್ಗಳನ್ನ ಯಾವುದು ಯೂಸ್ ಮಾಡೋದಿಲ್ಲ ಅಂದರೆ ಹಂಗೂ ಗ್ರೀನ್ ಕಲರ್ ಯೂಸ್ ಮಾಡಬೇಕು ಅನ್ನೋದಾದ್ರೆ ಈ ರೀತಿ ಹೇಳೋದನ್ನ ಬ್ಲೂ ಸ್ಕ್ರೀನ್ ಅಥವಾ ರೆಡ್ ಸ್ಕ್ರೀನು ಈ ರೀತಿ ಸ್ಕ್ರೀನ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು ಬರೀ ಗ್ರೀನ್ ಸ್ಕ್ರೀನ್ ಅಂತಲ್ಲ ಎಲ್ಲ ಸ್ಕ್ರೀನ್ ಯೂಸ್ ಮಾಡ್ಕೋಬೋದು ಬಟ್ ಆ ಬ್ಯಾಕ್ ಗ್ರೌಂಡ್ಗೆ ಮತ್ತೆ ನಿಮಗೆ ಇರುವಂಥ ಅಂದರೆ ನೀವೇ ಬೇರೆ ಕಲರ್ ಅಂದರೆ ಬೇರೆ ಕಲರ್ ಬಟ್ಟೆ ಹಾಕಿರಬೇಕು ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ಯಾವ ಕಲರ್ ಇದೆ ಸೇಮ್ ಕಲರ್ ನೀವು ಬಟ್ಟೆ ಹಾಕಿರ್ಬೋದು ಈ ರೀತಿ ಎಲ್ಲ ಒಂದು ಸ್ವಲ್ಪ ಡಿಪೆಂಡ್ ಆಗುತ್ತೆ ಆಮೇಲೆ ನೀವೇನಾದ್ರು ಶೂಟ್ ಮಾಡ್ತಿದ್ದೀರಾ ಅಂತಂದರೆ ಈಗ ನಾನು ಈ ಒಂದು ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಇದನ್ನ ಏನು ಶೂಟ್ ಮಾಡ್ತಿದ್ದೀನಿ ಇದು 2 ಫುಟ್ ಮುಂದೆ ನಿಂತ್ಕೊಂಡು ಶೂಟ್ ಮಾಡಬೇಕು ಏನಕ್ಕೆ ಅಂತಂದರೆ ನನ್ನ ಒಂದು ಶ್ಯಾಡೋ ಏನಿದೆ ಅದು ಸ್ಕ್ರೀನ್ ಮೇಲೆ ಬಿದ್ದಾಗ ಕ್ರೋಮಾಕಿ ಮೂಲಕ ನಾವು ಎರೇಸ್ ಮಾಡೋ ಟೈಮಲ್ಲಿ ಅದು ಕರೆಕ್ಟಾಗಿ ಎರೇಸ್ ಆಗಲ್ಲ ಸೊ ಹಾಗಾಗಿ ನೀವು ನಂದು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರ್ತೀರ ಸೊ ಕರೆಕ್ಟಾಗಿ ಬ್ಯಾಕ್ ಗ್ರೌಂಡ್ ಏನಿದೆ ಅದು ಅಂದರೆ ನನ್ನ ಬಾಡಿ ಏನಿದೆ ಅದು ಕರೆಕ್ಟಾಗಿ ರಿಮೂವ್ ಆಗಿರೋದಿಲ್ಲ ಸೊ ಯಾಕಂತಂದರೆ ಅದು ಶ್ಯಾಡೋಸ್ ಎಲ್ಲ ಗ್ರೀನ್ ಸ್ಕ್ರೀನ್ ಮೇಲೆ ಬಿದ್ದುಬಿಟ್ಟಿರುತ್ತೆ ಸೊ ಹಾಗಾಗಿ ಅಂದರೆ ಪಿ ಸಿಲಿ ತುಂಬ ಚೆನ್ನಾಗಿ ಎಡಿಟ್ ಮಾಡ್ಬೋದು ಬಟ್ ಸ್ಮಾರ್ಟ್ಫೋನ್ ಏನಿದೆ ಅದರಲ್ಲಿ ಸ್ಮಾರ್ಟ್ಫೋನಲ್ಲಿ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಮಾಡಿದ್ರೂ ಏನೋ ಕರೆಕ್ಟಾಗಿ ಲೈಟಿಂಗ್ಸ್ ಎಲ್ಲ ಇರಬೇಕು ಫೋನ್ ಚೆನ್ನಾಗಿರಬೇಕು ಕ್ಯಾಮ್ರಾ ಚೆನ್ನಾಗಿರಬೇಕು ಸೊ ಇದೆಲ್ಲ ಡಿಪೆಂಡ್ ಆಗುತ್ತೆ ಸೊ ಫ್ರೆಂಡ್ಸ್ ಹಾಗೆ ಕೆಲವೊಂದು ನ್ಯೂಸ್ ಚಾನಲ್ಗಳು ಅಥವಾ ಟಿವಿ ಚಾನಲ್ಸ್ಗಳಲ್ಲೂ ಈ ಒಂದು ಗ್ರೀನ್ ಸ್ಕ್ರೀನ್ ನ ಯೂಸ್ ಮಾಡ್ತಾರೆ ಸೊ ಈಗ ನೋಡಿರ್ತಾರೆ ಕೆಲವೊಂದು ನ್ಯೂಸ್ ಚಾನಲ್ಗಳು ಇರ್ತದೆ ಅದರಲ್ಲಿ ದೊಡ್ಡದಾಗಿ ಸ್ಟುಡಿಯೋ ಎಲ್ಲ ಕಾಣಿಸ್ತಾ ಇರುತ್ತೆ ಸೊ ಆದರೆ ಆ ರೀತಿ ಇರೋದಿಲ್ಲ ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿರ್ತಾರೆ ಗ್ರೀನ್ ಸ್ಕ್ರೀನ್ ಮುಖಾಂತರ ಸೊ ಹಾಗೆ ಕೆಲವೊಂದಷ್ಟು ಚಾನಲ್ಗಳು ಅಂದರೆ ಈಗ ಮ್ಯೂಸಿಕ್ ಚಾನಲ್ ನೋಡ್ತಿರ್ತಾರೆ ಅಲ್ಲಿ ಆ್ಯಂಕರ್ ಮಾಡ್ತಿರ್ತಾರಲ್ಲ ಸೊ ಅದನ್ನು ಕೂಡ ಸ್ಟುಡಿಯೋದಲ್ಲಿ ಅಂದರೆ ಗ್ರೀನ್ ಸ್ಕ್ರೀನ್ ಮುಖಾಂತರನೇ ರಿಮೂವ್ ಮಾಡಿಬಿಟ್ಟು ಆ ರೀತಿ ಬ್ಯಾಕ್ ಗ್ರೌಂಡ್ ಎಲ್ಲ ಯೂಸ್ ಮಾಡೋದು ಸೊ ಅಂದರೆ ಈಗ ಬ್ಯಾಕ್ ಗ್ರೌಂಡಲ್ಲಿ ಒಂದು ಸ್ವಲ್ಪ ಲೈಟ್ ಎಲ್ಲ ಓಡಾಡ್ತಿರೋ ರೀತಿ ಆ ರೀತಿ ಎಲ್ಲ ಕಾಣಿಸ್ತಾ ಇರುತ್ತಲ್ಲ ಅದ್ರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಇದು ಏನಪ್ಪ ಎಡಿಟಿಂಗ್ ಮಾಡಿದ್ದಾರೆ ಗ್ರೀನ್ ಸ್ಕ್ರೀನ್ ಮುಖಾಂತರ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಈ ಗ್ರೀನ್ ಸ್ಕ್ರೀನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಹೇಗೆ ಯೂಸ್ ಮಾಡ್ಬೋದು ಹಾಗೆ ಬೇರೆ ಬೇರೆ ಸ್ಕ್ರೀನ್ಗಳನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ನಾನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಇನ್ನಷ್ಟು ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಟೆಕ್ ನ್ಯೂಸ್ ಅಥವಾ ಟೆಕ್ನಾಲಜಿ ವೀಡಿಯೋಸಲ್ಲಿ ಸಿಗೋಣ